ಸರ್ವ ಅಂಗದೊಳಗ ನಯನಂ ಪ್ರಧಾನಂ ಅಂತ. ಶರೀರದೊಳಗ ಕಣ್ಣು ಬಹಳ ಪ್ರಧಾನವಾಗಿತ್ತು ಮತ್ತು ಅಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅಂತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗಿ ಕೂಡ ಇದು ಬಹಳ ಅವಿಸ್ಮರಣೀಯವಾದಂಥ ಕಾರ್ಯಕ್ರಮ. ಅದು ಈ ಮೂರು ಮುತ್ತು ಮಾಣಿಕ್ಯ ರತ್ನ ಅನ್ನಂತಾರಲ್ಲ, ಹಾಗ ಮುತ್ತು ಮಾಣಿಕ್ಯ ರತ್ನ ಎಂದಂಗ ಅಂತಹ ಮೂರು ಮುತ್ತು ಮಾಣಿಕ್ಯ ರತ್ನಗಳ ಒಂದು ಸ್ಮರಣೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಿಜವೂ ಕೂಡ ಶ್ಲಾಘನೀಯ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತದೆ. ಮನುಷ್ಯನ ಆರೋಗ್ಯ ಬಹಳ ಮುಖ್ಯ. ಬಸವಣ್ಣವ್ರು ಹೇಳ್ತಾರೆ, ಅರ್ಥ ರೇಖೆವಿದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅನ್ನುವಂಥ ಮಾತನ್ನ ಹೇಳ್ತಾರೆ. ಸಾಕಷ್ಟು ನಮ್ಮ ಕೈಯೊಳಗೆ ಧನರೇಖೆ ಅಂತ ನಾವು ನೋಡ್ತಿರ್ತೀವಿ, ತೋರಿಸ್ತಿರ್ತಾರೆ ನೋಡ್ರಿ ಜ್ಯೋತಿಷಿಗಾರರಿಗೆ. ಎಷ್ಟೆಲ್ಲ ಸಂಪತ್ತಿತ್ತು ಆದ್ರೆ ಕೈಯೊಳಗ, ಆದ್ರೆ ಆಯುಷ್ಯನೇ ಇಲ್ಲ ಅಂತಂದ್ರೆ ಸಂಪತ್ತು ಊಟ ಮಾಡಕ್ ಆಗೋದಿಲ್ಲ. ನಿಜವಾದಂತಹ ಸಂಪತ್ತು ಅಂದ್ರೆ ಹೆಲ್ತ್ ಈಸ್ ವೆಲ್ತ್ ಅಂತ ಏನು ಹೇಳಿದ್ದಾರೆ, ಅದಕ್ಕೆ ಆರೋಗ್ಯ ಸಂಪತ್ತು, ಆರೋಗ್ಯ ಭಾಗ್ಯವೇ ನಿಜವಾದಂತಹ ಭಾಗ್ಯ ಅನ್ನುವಂತ ಮಾತನ್ನ ಇಲ್ಲಿ ನಾವು ಹೇಳ್ಬೇಕಾಗ್ತದ. ಅಂತಹ ಆರೋಗ್ಯ ಕುರಿತು ಇಲ್ಲಿ ಏನು ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಶರೀರದೊಳಗೆ ಕಣ್ಣಿದ್ರೆ ಜಗತ್ತು, ಇಲ್ಲಿದ್ರೆ ಎಲ್ಲವೂ ಶೂನ್ಯ ಅನ್ನುವಂತಹದ್ದು. ಕಣ್ಣು ಇರದೇನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ಮಹಾತ್ಮರಿಂದ ಅಂತರಂಗದ ಕಣ್ಣು ಒಂದಿದೆ, ಅದು ಇರ್ಲಿ. ಈಗ ನಾವು ಹೊರಗಿನ ಜಗತ್ತನ್ನ ನೋಡ್ಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಶರೀರದೊಳಗೆ ಕಣ್ಣು. ಅಂತ ಕಣ್ಣನ್ನ ಹೇಗೆ ನಾವು ಜೋಪಾನವಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಈಗ ನಿಮ್ಗ ಶಸ್ತ್ರಚಿಕಿತ್ಸೆ ಮಾಡೋದ್ರ ಮುಖಾಂತರವಾಗಿ ಮಾರ್ಗದರ್ಶನ ಮಾಡ್ತಾರ. ಅದಕ್ಕೆ ನಾವೆಲ್ಲರೂ ಕೂಡ ಏನಾಗಿದ್ದೀವಿ ಅಂತ ಕೇಳಿದ್ರ, ಹುಟ್ಟಿ ಬಂದಿದ್ದೀವಿ, ಈ ಶರೀರ ಹ್ಯಾಂಗ್ ಕಾಪಾಡ್ಕೋಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಇದೆ. ಬಹಳ ಜನರಿಗೆ ಇವತ್ತಿನ ಕಾಲದೊಳಗೆ ಅರಿವಿಲ್ಲ. ಅರಿವಿಲ್ಲದೆ ಏನಾಗ್ತಾ ಇದೆ ಅಂತ ಕೇಳಿದ್ರ, ಇದು ಪ್ರಸ್ತುತ ಮಾತನಾಡಬೇಕು ಆಡೋದು ಗೊತ್ತಿಲ್ಲ. ಆದ್ರೂ ಕೂಡ ಎರಡು ಮಾತು ಹೇಳಬೇಕಾಗಿದೆ. ನಮ್ಮ ದೇಹ ಇವತ್ತು ಹಾಳು ಮಾಡ್ಕೋತಾ ಇದೀವಿ. ಒಂದು ಕಣ್ಣ ಎಷ್ಟು ಕೊಟ್ಟರೆ ಸಿಗ್ತದ ನಮ್ಗ, ಒಂದು ಕಿವಿ ಎಷ್ಟು ಕೊಟ್ಟರೆ ಸಿಗ್ತದ, ಒಂದು ಕಿಡ್ನಿ ಎಷ್ಟು, ಹೀಗೆ ಎಲ್ಲವೂ ಶರೀರದ ಅಂಗಾಂಗಗಳನ್ನ ನಾವು ಅದಕ್ಕೆ ಬೆಲೆ ಕಟ್ಟಲಕ್ ಹೋದ್ರೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಅಂದ್ಮೇಲೆ ನಮ್ಗಿಂತ ಈ ಶರೀರಕ್ಕಿಂತ ಶ್ರೀಮಂತಿಕೆ ಸಂಪತ್ತು ಯಾವ್ದಾರ ಇಲ್ಲ. 1000 ಕೋಟಿ ಗಳಿಸಿದ್ರು ಕೂಡ ಒಂದು ಶರೀರದ ಅಂಗಕ್ಕೆ ಸಮ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಈ ಶರೀರವನ್ನ ಹೇಗೆ ಕಾಪಾಡಬೇಕು ಅನ್ನುವಂಥದ್ದು ನಾವು ಅರಿತುಕೊಳ್ಬೇಕಾಗಿದೆ. ಅಂದಾಗ ಮಾತ್ರ ಈ ಜೀವನದ ಸಾರ್ಥಕತೆ ಆಗ್ತದೆ. ಅದಕ್ಕೆ ನಾವು ಕುಡಿದು ತಿಂದು ಸೇದಿ ಇತ್ಯಾದಿ ದುಷ್ಟ ಚಟಗಳಿಂದ ಈ ಶರೀರ ಹಾಳು ಮಾಡ್ಕೋತಾ ಇದೀವಿ. ಅದಕ್ಕೆ ಈ ಶರೀರದ ಮೌಲ್ಯತೆಯನ್ನು ನಾವು ಅರಿಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಶಸ್ತ್ರ ಚಿಕಿತ್ಸೆ ಒಳಗ ನಾವು ಅರಿವು ಮೂಡಿಸ್ಕೊಳ್ಳುವಂತ ಕಾರ್ಯಕ್ರಮನೂ ಇದು ಹೌದು ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತದ.